ಪಡಿಲಿಕ್ಕೆ ಮಾಡಿರುವಂತದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಸರ್ಕಾರ ಏನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಇವತ್ತೇನ್ ನೇರವಾಗಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರ್ಬೇಕಾದಂತ ಹಣವನ್ನ ನೇರವಾಗಿ ದರೋಡೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಇವತ್ತೇನು ಇನ್ನೂ ಏನೂ ಆಗಿಲ್ಲದ ರೀತಿಯಲ್ಲಿ FIR ನಲ್ಲಿ ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಫಸ್ಟ್ ಒಂದು ಡೆತ್ ನೋಟ್ ಏನಿದೆಯಾ, ಒಂದು ಗೃಹ ಇಲಾಖೆ ಹೇಗೆ ಸತ್ತೋಗಿದೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಸತ್ತೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ಕೇಸ್ ದಾಖಲಾಗಿರುವಂತಹ ಕೇಸು. ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸ್ ಇಲ್ಲ, ಅಧಿಕಾರಿ ಮೇಲೆ ಕೇಸ್ ಇಲ್ಲ, ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಇದೇನು ಇಲಾಖೆನ ಡೆತ್ ನೋಟ್ ಅನ್ನು ಓದ್ಲಿಕ್ಕೆ ಬರಲ್ಲ ಇವರಿಗೆ? ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸರ್ಕಾರನ ಇದು ಏನು ಅಂತ ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ. ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರ್ದಿಲ್ಲ, ಮಂತ್ರಿ. ಎಂತ ಕಾಮಿಡಿ, ಇಂತ ಹಿರಿಯ ರಾಜಕಾರಣಿಗಳು ಇವ್ರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ, ಎಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಜವಾಬ್ದಾರಿಯನ್ನ ಯಾವ ಸರ್ಕಾರದಲ್ಲಿ ಯಾವ್ದೊಂದು ಪವಿತ್ರವಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು. ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ. ಹಾಗಾಗಿ ಇವತ್ತೇನು CBIಗೆ ದಾಖಲಾಗಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಪ್ರಕಾರ ತಮಗೆಲ್ಲ ಗೊತ್ತಿದ್ದಾಗಿ 1 ಕೋಟಿ ಮೇಲೇನೆ ಇಂತ ತಪ್ಪು ಒಪ್ಪುಗಳಾದಾಗ ತಕ್ಷಣ ನೇರವಾಗಿ CBIಗೆ ಹಸ್ತಾಂತರ ಆಗುವಂತದ್ದಾಗಬೇಕು. ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸತ್ಯತೆ ಆಚೆ ಬರಬೇಕು ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಹೊಣೆಯಾಗಿರೋ ಕಾರಣ ಅವ್ರ ಮೇಲೆ ಆಪಾದನೆ ಇದೆ. ಇನ್ನೂ ನಿಮ್ಮ ಮಂತ್ರಿಯನ್ನ ತೆಗೆದುಹಾಕ್ಲಿಕ್ಕೆ ಮೀನಮೇಷ ಅರೆಸ್ಟ್ ಆಗಬೇಕು. ಎರಡನೇ ಮಾತಿಲ್ಲ, ತಕ್ಷಣ ಅರೆಸ್ಟ್ ಆಗಬೇಕು. ನೀವು ಮುಖ್ಯಮಂತ್ರಿನೂ ರಾಜೀನಾಮೆನ ಕೊಡಬೇಕು. ಆ ಸಂಬಂಧಪಟ್ಟ ಮಂತ್ರಿ ಬಂಧನ ಆಗಬೇಕು. ರಾಜೀನಾಮೆ ಕೊಡಿ ಏನೇನು ಇದು ಕೊಡ್ತಿಲ್ಲ, ಕೊಡ್ಲೇಬೇಕು. ರಾಜೀನಾಮೆದು ಎರಡನೇ ಮಾತೇ ಇಲ್ಲ. ತಕ್ಷಣ ಬಂಧನನೂ ಆಗಬೇಕು, ಅವ್ರನ್ನ ಅರೆಸ್ಟ್ ಆಗಬೇಕು. ಈ ರೀತಿ ಕ್ರಮವನ್ನು ವಹಿಸೋ ಮೂಲಕ ಎಲ್ಲ ಒಂದ್ ಕಡೆ ನೀವು ಸರ್ಕಾರನ ಖಜಾನೆ ಕಾಯುವಂತ ನೀವೇನೆ ಲೂಟಿಗೆ ತೊಡಗ್ಬಿಟ್ಟಿದ್ದೀರಾ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸ, ದೇಶದ ಇತಿಹಾಸದಲ್ಲಿ ಇಂಥ ಸರ್ಕಾರನೇ ನೋಡಿಲ್ಲ. ಇಂಥ ಸರ್ಕಾರ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಅವರು ಶಿವಮೊಗ್ಗದ ಈ ಚಂದ್ರಶೇಖರ್ ಅವರ ಮನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ಕೊಡುವಂತದ್ದಿದೆ. ಭೇಟಿ ಕೊಡ್ತಿದ್ದಾರೆ ಇವತ್ತು ಸಂಜೆ 4:00 ಸೊ ಅವರ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿ ಸತ್ಯತೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಮಾತಾಡಿಸೋ ಮೂಲಕ ಎಲ್ಲ ಒಂದ್ ಕಡೆ ಅವ್ರನ್ನ ಮಾತಾಡಿಸಿ ಬರುವಂತ ಕೆಲಸವನ್ನ ನಮ್ಮ ಪ್ರತಿಪಕ್ಷದ ನಾಯಕರು ಈ ದಿನ ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ಭ್ರಷ್ಟ ಸರ್ಕಾರದ ಇನ್ನೊಬ್ರು ಆತ್ಮಹತ್ಯೆ. ಬರೀ ಇವ್ರ ಸರ್ಕಾರ ಬಂದಾದ್ಮೇಲೆ ಬರೀ ಡೆತ್ ನೋಟ್ಗಳೇ ಬರ್ತಿದ್ದಾವೆ, ಬರೀ ಡೆತ್ ನೋಟ್ಗಳು ಆಗ್ತಿದ್ದಾವೆ. ಈಗ KRDL ನಲ್ಲಿ ಒಬ್ಬ ಗುತ್ತಿಗೆದಾರ ತನಗೆ ಪೇಮೆಂಟ್ ಆಗಿಲ್ಲ, PS ಗೌಡ್ರು ಚನ್ನಗಿರಿ ಅವರು ಪೇಮೆಂಟ್ ಆಗಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಬಂದಾಗಿಂದ ಕಣ್ಣಲ್ಲಿ ರಕ್ತ ತರಿಸಿ ಈ ಪ್ರತಿಯೊಬ್ಬ ಗುತ್ತಿಗೆದಾರನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು, ಪ್ರತಿಯೊಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಿರುಕುಳ ಕೊಡ್ತಿದೆ. ಲೂಟಿ ಈ ಲೂಟಿಗೋರರ ಸರ್ಕಾರ ಇದು. ಹಗಲು ದೊರಡೆ ಹೊಡಿತಾ ಇದ್ದಾರೆ. ATM ಸರ್ಕಾರ ಹಗಲು ರಾತ್ರಿ ಬರೀ ಲೂಟಿ. ಹಾಗಾಗಿ ಲೂಟಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೂ ಅವರ ಇಲಾಖೆ ಮೇಲೆ ಇವತ್ತು ಆಪಾದನೆ ಆಗಿರುವಂತದ್ದು. ಅವರು ಮಹಾನ್ ಭಾವರನ್ನು ಕಳಿಸ್ಕೊಟ್ಬಿಟ್ರೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗುತ್ತೆ. ಇಂಥ ಕ್ಲೀನಿಂಗ್ ಆಗುವಂತ ಕೆಲಸಗಳಾಗಬೇಕು. ಕ್ಲೀನಿಂಗ್ ಆಗ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ. ಹಾಗಾಗಿ ಇಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದೇ ಒಂದಂತೀರ ಪ್ರತಿನಿತ್ಯ ನಿಮ್ ಬರೀ ಭ್ರಷ್ಟಾಚಾರದ ಆಪಾದನೆ. ಹಾಗಾಗಿ ನಿಮ್ಗೇನು ಅನ್ಸೋದೇ ಅಲ್ವಾ? ನೀವು ರಾಜೀನಾಮೆ ಕೊಡಿ. ಮೊದಲು ರಾಜೀನಾಮೆ ಕೊಟ್ಟು ಒಂದು ಒಳ್ಳೆ ಜನಪರವಾಗಿ ಸರ್ಕಾರ ಇರಲಿಕ್ಕೆ ಒಳ್ಳೆ ಮುಖ್ಯಮಂತ್ರಿ ಯಾರು ಇರಲಿ. ನೀವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಮೊದಲು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಇದು ಬಂಡಗೆಟ್ಟ ಸರ್ಕಾರ. ಅದು ಹೇಳ್ದಲ್ಲ, ಭ್ರಷ್ಟಾಚಾರನೇ ಇವ್ರದ್ದು ಸಂಸ್ಕೃತಿ. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿರುವಂತ ಸರ್ಕಾರ, ಲೂಟಿ ಸರ್ಕಾರ, ATM ಸರ್ಕಾರ. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಸರ್ಕಾರನೇ ಹೊಣೆಗಾರಿಕೆ ಆಗಿರೋದ್ರಿಂದ ಮತ್ತು ಅಂತಾರಾಜ್ಯ ಇರೋದ್ರಿಂದ ಇದು CBIಗೆ
ಈ ತನಿಖೆನ ತಕ್ಷಣ ಈಗಾಗಲೇ ಹೇಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿಬಿಐನಲ್ಲಿ ಕಂಪ್ಲೇಂಟ್ ಕೊಟ್ಟು ತನಿಖೆನ ಮಾಡ್ಲಿಕ್ಕೆ ಹೇಳಿದರೋ ಇವತ್ತು ಅದೇ ದಾರಿಯಲ್ಲಿ ಈ ಸಂಪೂರ್ಣವಾಗಿ ಈ ಇನ್ವೆಸ್ಟಿಗೇಷನ್ ಅನ್ನ ಸರ್ಕಾರದ ಮೇಲೆನೆ ಹೊಣೆ ಇರೋದ್ರಿಂದ, ಸರ್ಕಾರದ ಹೊಣೆಗಾರಿಕೆ ಇರೋದ್ರಿಂದ, ಅಂತಾರಾಜ್ಯ ಆಗಿರೋದ್ರಿಂದ, ಒಂದು ಯೂನಿಯನ್ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಅಂತ ಇವರು ತೋರಿಸಿಕೊಂಡಿರೋ ಕಾರಣ ಇದು ಸೂಟಬಲ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿಬಿಐ. ಹಾಗಾಗಿ ಈ ಸರ್ಕಾರಕ್ಕೆ ಇವ್ರಿಗೇನಾರ ಹೇಳಿ ಸೂಕ್ಷ್ಮತೆ ಎಲ್ಲ, ನಾವು ಬಂದಿರೋದೇ ಲೂಟಿ ಹೊಡಿಯಕ್ಕೆ ಅಂತ. ಅವ್ರು ಬೆಳಗ್ಗೆದ್ದರೆ ನಿಂತಿರೋದೇ ಲೂಟಿ, ಬೇರೆ ಏನು ಇವ್ರಿಗೇನಿಲ್ಲ. ಸೂಕ್ಷ್ಮತೆ, ನ್ಯಾಯ, ನೀತಿ, ಧರ್ಮ, ನೈತಿಕತೆ, ಮೌಲ್ಯ ಹಂಗಂದ್ರೆ ಏನು? ಭಾಷಣಕ್ಕೆ ಮಾತ್ರ, ಭಾಷಣಕ್ಕೆ. ಏನ್ ಸರ್, ಏನ್ ಕೃಷ್ಣ? ಏನ್ರಿ ನೋಡಿ, ನೇರವಾಗಿ ಯಾವ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಹೇಳಿ ಈ ರೀತಿ ನೇರವಾಗಿ ಹಣ ವರ್ಗಾವಣೆ, ಯಾವ ಖಾತೆ ಹೇಗೆ ವರ್ಗಾವಣೆ ಆಗಿದೆ, ಯಾವ ಪ್ರೋಗ್ರಾಮು, ಯಾವ ಕಂಪ್ನಿಗೆ, ಯಾವ ವ್ಯಕ್ತಿಗೆ, ಎಲ್ಲಿಗೆ, ಏನು, ಆ ವ್ಯಕ್ತಿ ಯಾರು, ಎಲ್ಲವೂ ನೋಡಿದಾಗ ಹೆಂಗ್ರಿ ಇದೆ ಸರ್ಕಾರ. ಈ ಹುಡುಗಾಟಕ್ಕೆ ಅನ್ಕೊಂಡಿದ್ದೀರಾ? ಇವ್ರ ಅನುಭವಕ್ಕೆ ಏನ್, ಇವ್ರಿಗೇನು 50 ವರ್ಷದ ಅನುಭವ. ಆಹಾ, 4 ದಿನ ಆದ್ರೂ ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಇವ್ರೊಂದು ಮುಖ್ಯಮಂತ್ರಿನ? 4 ದಿನ ಆಗಿ ಅರ್ಥ ಆಗಿಲ್ಲದವ್ರು ಇವ್ರೇನು ಮುಖ್ಯಮಂತ್ರಿನ? ಏನು ಇವ್ರು ಏನ್ ಕೇಳಿದ್ದಾರೆ? ಎಂತ ಮಹಾನುಭಾವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಂತ ಮಹಾನುಭಾವರು ಗೃಹ ಸಚಿವರು, ಎಂತೆಂತ ಮಹಾನುಭಾವರು ಉಪಮುಖ್ಯಮಂತ್ರಿಗಳು. ಈ ಭ್ರಷ್ಟಾಚಾರಿಗಳು ಆ ಗೃಹ ಸಚಿವರ ಕೈ ಮುಗಿಬೇಕು, ಉಪಮುಖ್ಯಮಂತ್ರಿ ದೊಡ್ಡ ನಮಸ್ಕಾರ ಹೊಡಿಬೇಕು, ಈ ಮುಖ್ಯಮಂತ್ರಿಗೆ ಅಡ್ಡ ಬೀಳಬೇಕಪ್ಪ. ಇವರೆಲ್ಲ ಇಡೀ ತಂಡನೇ ಹೇಳ್ಬೇಕು ಅಂತಿದ್ದೆ, ಇಡೀ ತಂಡಕ್ಕೆ ಒಂದು ಏನೋ ಒಂದು ಹೆಸರು ಕೊಡೋಣ ಅಂತಿದ್ದೆ. ಇರ್ಲಿ, ಇನ್ನೊಂದು ಸ್ವಲ್ಪ ಆಗ್ಲಿ, ಹೇಳ್ತೀನಿ, ಹೇಳೋಣ, ಇನ್ನೊಂದು ಇರ್ತದೆಲ್ಲ. ಇವ್ರು ಜನನೇ ಕೊಡ್ತಾರೆ, ನಾನೇನು ಹೇಳ್ಬೇಕಿಲ್ಲ, ಜನ ಕೊಡ್ತಾರೆ. ಬನ್ನಿ, ಜನ ಕೊಡ್ತಾರೆ. ಪ್ರಿಯಾಂಕರ್ಗೆ ಮೇಲೆ ಈಗ ಡೆತ್ ನೋಟು. ಆಹಾ, ಎಲ್ಲಾ ಮಹಾಪುರುಷರು ಬರೀ ಹಗಲು ದೊರೋಡೆಗರೇ ಇದ್ದಾರೆ, ಮಹಾಪುರುಷರು ಬರೀ ದೊರೋಡೆ. ಇವ್ರಿಗೇನು 4 ದಿನ ಆಗಿ ಅರ್ಥ ಆಗಿಲ್ಲ ಅಂದ್ರೆ ದಾರಿನ ಹೋಗೋರ್ಗೆ ಅರ್ಥ ಆಗುತ್ತೆ. ಹಿಂಗ್ ಒಂದ್ ಸರ್ಕಾರದಲ್ಲಿ ಹೆಂಗ್ರಿ ಹಣ ವಿಡ್ರಾ ಮಾಡ್ಲಿಕ್ಕಾಗತ್ತೆ, ಹೆಂಗ್ರಿ ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗತ್ತೆ, ಹೆಂಗ್ರಿ ಖಾತೆ ಹಾಕೊಂಡು ಓಪನ್ ಮಾಡ್ಲಿಕ್ಕಾಗತ್ತೆ, ಹೆಂಗ್ ಮಾಡ್ಲಿಕ್ಕಾಗತ್ತೆ? ಒಬ್ಬ ಸರ್ಕಾರಿ ಅಧಿಕಾರಿ ಸಾಯೋ ಮುಂಚೆನೂ ನೋಟ್ ಕಳಿಸಿದ್ದಾನೆ, ಪತ್ರ ಬರೆದಿದ್ದಾನೆ. ಸಾಯೋ ಮೂಲಕ ಇವತ್ತು ಸತ್ಯವನ್ನು ಹೊರಗೆ ತರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಬಂದಿದ್ರಿ ಎಂತ ಮಹಾನ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಯೋಚನೆ ಮಾಡಿ. 15 ಬಡ್ಜೆಟ್ ಕೊಟ್ಟಿದ್ದೀನಿ, 15 ಬಡ್ಜೆಟ್ ಕೊಟ್ಟು ಅಪ್ಪ ಬಹಳ ಎಕ್ಸ್ಪರ್ಟ್ ಮುಖ್ಯಮಂತ್ರಿ ಇದಾರಲ್ಲ. ಎಕ್ಸ್ಪರ್ಟ್ ಯಾಕೆ ಉತ್ತರನೇ ಕೊಡ್ತಿಲ್ಲ? ಯಾಕೆ ನೇರವಾಗಿ ನಿಮ್ಮ ಹತ್ರ ಮಾಧ್ಯಮದವ್ರ ಜೊತೆ ಮಾತಾಡಿದಾರ ಮುಖ್ಯಮಂತ್ರಿ ಈ ವಿಚಾರದಲ್ಲಿ? ಯಾಕೆ ಔಸ್ಕೊಂಡಿದಾರ? ಯಾಕೆ ಮಾತಾಡಕ್ಕಾಗಿಲ್ಲ? 4 ದಿನ ಆಗಿದೆ, ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕೆ? ಡೆಲ್ಲಿನಲ್ಲಿ ಏನು ಮಾಧ್ಯಮ ಇಲ್ವಾ? ಡೆಲ್ಲಿನಲ್ಲಿ ಮಾಧ್ಯಮ ಇಲ್ವಾ? ಡೆಲ್ಲಿನಲ್ಲಿ ವ್ಯವಸ್ಥೆ ಇಲ್ವಾ? 4 ದಿನ ಆಗಿದೆ. ಅದೇನು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಮೊದಲನೇ ಜವಾಬ್ದಾರಿ, ಹೊಣೆಗಾರಿಕೆ ಇರೋದು ಮುಖ್ಯಮಂತ್ರಿ ಮೇಲೆ. ಮೊದಲೇ ಹೊಣೆ ಇರೋದು ಮುಖ್ಯಮಂತ್ರಿ ಮೇಲೆ. ಈ ಸರ್ಕಾರ ಬದುಕಿದ್ಯಾ, ಸತ್ತೋಗಿದ್ಯಾ, ನಿಷ್ಕ್ರಿಯ ಆಗಿದ್ಯಾ, ಇದೆಯೋ ಇಲ್ವೋ, ಅಧಿಕಾರಿಗಳಿದ್ಯಾ, ಎಲ್ಲಿದೆ ಅಂತ ಕೇಳಬೇಕು. ಈ ಫೈನಾನ್ಸ್ ಸೆಕ್ರೆಟರಿನ ಕೇಳಿ, ಫೈನಾನ್ಸ್ ಮಿನಿಸ್ಟರ್ನ ಕೇಳಿ, ಮುಖ್ಯಮಂತ್ರಿನ ಕೇಳಿ, ಆ ಪ್ರಿನ್ಸಿಪಲ್ ಸೆಕ್ರೆಟರಿನ ಕೇಳಿ, ಚೀಫ್ ಸೆಕ್ರೆಟರಿನ ಕೇಳಿ. ಇದೇನು ಸರ್ಕಾರನ ಹುಡುಗಾಟಿಕೆ? ನಾಚಿಕೆ ಆಗಬೇಕು. ಕರ್ನಾಟಕ ಪ್ರಗತಿಪರವಾದ ರಾಜ್ಯ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಹೆಸರು ಪಡೆದಿರುವಂತಹ ರಾಜ್ಯ. ಇಂಥ ಮಹಾನ್ ವ್ಯಕ್ತಿಗಳ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ನಡೀತಿದೆ ಅಂದ್ರೆ ನಿಜಕ್ಕೂ ಅವಮಾನ, ನಮ್ಮ ದುರದೃಷ್ಟ. ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ಈ ಸರ್ಕಾರ ನಡ್ಕೊಂಡಿದೆ. ಮತ್ತೆ ಪರಿಶಿಷ್ಟ ಜಾತಿ SCPT SP ಹಣನು ಏನ್ ಮಾಡೋದು ನೀವು ನೋಡಿದ್ದೀರಾ? ಗ್ಯಾರಂಟಿಗೆ 12,000 ಕೋಟಿ ತಗೊಂಡಿರೋದು ನೀವೆಲ್ಲ ನೋಡಿದ್ದೀರಾ. ಊನಪ್ಪ, ಅದಕ್ಕೆ ಬಾಂಬ್ ಬಂದ್ರೆ ಪಕ್ಕದ ಬಿಸ್ನೆಸ್ ಆಗಿತ್ತು ಅಂತ ಉಪಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು, ಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು. ಬ್ರದರ್ಸ್, ಟೈಮ್ ಬಾಂಬು, ಈ ಬಾಂಬು, ಎಂತ ರಾಮೇಶ್ವರಂನಲ್ಲಿ ಬಿಸ್ನೆಸ್ ಎಲ್ಲ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು? NIA ಬಂದಾದ್ಮೇಲೆ ತಾನೇ ಇನ್ವೆಸ್ಟಿಗೇಷನ್ ಆಚೆ ಬಂದಿದ್ದು. ಇಲ್ಲರ ಇವ್ರ ಕೈಯಲ್ಲಿ ಕೊಟ್ಟಿದ್ರು ಏನಾಗ್ತಿತ್ತು? NIA ಬಂದಿಲ್ದರೆ ಏನಾಗ್ತಿತ್ತು ಯೋಚನೆ ಮಾಡಿ. ಇವತ್ತೇನು CBI ಅಂದ್ರೆ ಇವ್ರೇನು CBIಗೆ ಏನಾದ್ರು ಕೊಡ್ಲಿಕ್ಕೆ ಏನೋ ತಯಾರಿರ್ತಾರ? ಯಾವಾಗ್ಲೂ ತಪ್ಪಿಸ್ಕೊಂಡು ಓಡಾಡೋದೇ ಆಯ್ತದೆ. ತಪ್ಪಿಸ್ಕೊಂಡು ಓಡೋ ಕಡೆಗೆ ವಿಧಿ ಇಲ್ಲದೆ ಎಲ್ಲ ಸಾಕ್ಷಿನ ಹಾಳು ಮಾಡೋದು, ಹ್ಯಾಂಡ್ ಓವರ್ ಮಾಡೋದು. ಈ ಕಳೆದ ಯಾವ್ದು ಇನ್ನೊಂದು CBIಗೆ ಹ್ಯಾಂಡ್ ಓವರ್ ಆಯ್ತಲ್ಲಪ್ಪ ಮೊನ್ನೆ ನೇಹಾ ಕೇಸು.
ಯಾಕೆ ಮೊದಲು ಬೇಡ 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 ಅಂದ್ಬಿಟ್ಟು ಮತ್ತೆ ಕಡೆಗೆ ಜ್ಞಾನೋದಯ ಆಯ್ತಂತ ಕಡೆಗೆ ಜ್ಞಾನೋದಯ ಆಗುತ್ತೆ. ಸರ್ಕಾರ ಆಗಿರೋರು ಕೆಲವು ದಿನ ಆದ್ಮೇಲೆ ಯಾಕೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿದ್ರು? ಒಂದು ಮರ್ಡರ್ ಕೇಸ್ ಯಾಕೆ ಸಿಬಿಐ ಕೊಟ್ರಪ್ಪ? ಹೌದು, ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ತಗೊಳ್ತಾರೆ. ಸೋಮೋಟೋ ತಗೊಳಕ್ಕೂ ಅವ್ರ ವ್ಯವಸ್ಥೆಗಳು ಇವತ್ತು ಮಾಡೋಂಥದ್ದಾಗುತ್ತೆ. ಇವಾಗ ಕಂಪ್ಲೇಂಟೇ ಕೊಟ್ಟಿದಾರಲ್ಲ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, RBI ಗೈಡ್ಲೈನ್ಸ್ ಇದೆ, ಕೊಟ್ಟಿದ್ದಾರೆ, ತಗೊಳ್ತಾರೆ. ಈಗ ಕೊಟ್ಟಾದ್ಮೇಲೆ ಇನ್ನೇನ್ ಬಿಟ್ಟಾರ? ಅಂಕಲ್ ಎಲ್ಲ ತುಂಬಾ ಅಂಕಲ್ಗಳಿಗೆ ಒಂದ್ ಸ್ವಲ್ಪ ಇರುತ್ತೆ. ಈಗ ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ ಸದನನೂ ಇದೆ, ಹಲವಾರು ವೇದಿಕೆ ಇದೆ, ಸದನ ಇದೆ. ಸದನ ಮುಂಚೆ ಸಾರ್ವಜನಿಕವಾಗಿ ಜನರ ಮಧ್ಯದಲ್ಲಿ, ಜನರ ವೇದಿಕೆಯಲ್ಲಿ, ಜನರ ನ್ಯಾಯಾಲಯದಲ್ಲಿ ಮತ್ತು ತನಿಖೆ ಇಲಾಖೆಗಳಿದಾವಲ್ಲ, ತನಿಖೆ ಏಜೆನ್ಸಿಗಳಿದಾವೆ. ಆ ಮೂಲಕ ಇವತ್ತು ಎಲ್ಲಾ ಕಡೆನೂ ಎಲ್ಲಾ ದಿಕ್ಕಿನಿಂದನೂ ಇವತ್ತು ಪ್ರಯತ್ನಗಳನ್ನ ಮಾಡುವಂತ ಕೆಲಸಗಳನ್ನ ಪರಿಣಾಮಕಾರಿಯಾಗಿ ಮಾಡುವಂತದ್ದಾಗುತ್ತೆ. ಖಂಡಿತ ಸತ್ಯವನ್ನು ಆಚೆ ತಂದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯುವಂಥದ್ದು ಬಹಳ ಸ್ಪಷ್ಟ ಉದ್ದೇಶ. ಆರ್ಥಿಕ ಸಚಿವರು, ನಿಷ್ಕ್ರಿಯ ಸರ್ಕಾರ, ನಿಷ್ಕ್ರಿಯ ವ್ಯವಸ್ಥೆಯನ್ನು ಕೊಟ್ಟಿರೋ ಮಹಾನ್ ಭಾವರ ಹೊಣೆಗಾರಿಕೆ ಇದೆ, ಅವರ ರಾಜೀನಾಮೆಯನ್ನು ಕೊಡಬೇಕು. ಈಗ ನ್ಯಾಯಕ್ಕಾಗಿ ಹೋರಾಟ, ಇದು ಪ್ರತಿಪಕ್ಷದ ಜವಾಬ್ದಾರಿ. ಆಡಳಿತ ಪಕ್ಷದ ತಕ್ಷಣ ಮುಖ್ಯಮಂತ್ರಿಗಳು ಏನಾರ ಸೂಕ್ಷ್ಮತೆ ಇದ್ದೀರೆ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿಸಿ, ಇದು ನಾಗೇಂದ್ರ ಮತ್ತು ಮುಖ್ಯಮಂತ್ರಿ ಸಂಬಂಧ ಅಲ್ಲ, ಇದು ಒಂದು ಸರ್ಕಾರ. ನ್ಯಾಯವನ್ನು ಎತ್ತಿಡಿಯುವಂತ ಕೆಲಸ ಮಾಡಬೇಕು. ನ್ಯಾಯವನ್ನು ಎತ್ತಿಡಿಯುವಂತ ಕೆಲಸವನ್ನ ಮಾಡದ್ಬಿಟ್ಟು 4 ದಿನ ಆದ್ರೂ ಉತ್ತರನೇ ಕೊಡದೆ ಇದನ್ನ ಇನ್ನೇನಂತಾರೆ? ಇದು ಜನಪರವಾಗಿರುವಂತ, ಜನರ ಧ್ವನಿಯಾಗಿರುವಂತ ಪ್ರತಿಪಕ್ಷದ ಒಂದು ಕರ್ತವ್ಯ. ಖಂಡಿತ ಈ ಕರ್ತವ್ಯ ಪಾಲನೆ ಮಾಡುವಂತ ಕೆಲಸವನ್ನ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇದೀವಿ. ಖಂಡಿತ ಇವ್ರನ್ನ ಅರೆಸ್ಟು ಆಗ್ಬೇಕು, ತನಿಖೆನೂ ಆಗ್ಬೇಕು, ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು. ಹೌದು, ಐ ವಾಂಟ್ ಟು ಜಸ್ಟ್ ರಿಸ್ಟ್ರಿಕ್ಟ್ ಟು ದಿಸ್ ಟಾಪಿಕ್. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಪತ್ರಿಕಾಗೋಷ್ಠಿ ಮುಗಿದಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಒಬ್ಬ ಸರ್ಕಾರದ ಅಧಿಕಾರಿ ಅಧೀಕ್ಷಕ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಆತ್ಮಹತ್ಯೆನ ಮಾಡಿಕೊಂಡು ಸತ್ಯವನ್ನು ಹೊರಗೆ ತರಲಿಕ್ಕೆ ಈಗಾಗಲೇ ಏನು ನೇರವಾಗಿ ಮಂತ್ರಿಗಳ ಮೇಲೆ, ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು, MD, ಚೀಫ್ ಅಕೌಂಟ್ ಆಫೀಸರ್, ಈ ತರ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ, ಆಪಾದನೆಯನ್ನ ಬಹಳ ಸ್ಪಷ್ಟವಾಗಿ ಡೆತ್ ನೋಟ್ ಅನ್ನ, ಡೆತ್ ಅಪಾಯಿಂಟ್ಮೆಂಟ್ ಆಗಿರುವಂತದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ FIR ಮಾಡ್ತಾರೆ ಶಿವಮೊಗ್ಗದಲ್ಲಿ. ಕೇವಲ ಇಲ್ಲಿ ಇಲಾಖೆಯಿಂದ ಮಾಡ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇವರು FIR ದಾಖಲೆ ಮಾಡುವಂತದ್ದಾಗುತ್ತೆ. ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೆನ್ನೆನೆ ನೇರವಾಗಿ ಬೆಂಗಳೂರಿನ CBI ಆಫೀಸ್ಗೆನೆ, ಬೆಂಗಳೂರಿನ ಕಚೇರಿಗೆನೆ ನೇರವಾಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಮುಕ್ತವಾಗಿ ತಕ್ಷಣ ತನಿಖೆ ಆಗಿ ಯಾರೇ ತಪ್ಪಿಸ್ತಿರೋದನ್ನು ತಕ್ಷಣ ಇವರಿಗೆ ಶಿಕ್ಷೆ ಆಗಬೇಕು, ತಕ್ಷಣ ಅವ್ರನ್ನ ಬಂಧಿಸುವಂತ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಕ್ಷಣ ಕೇಸನ್ನ ದಾಖಲು ಮಾಡಿದ್ದಾರೆ. ಇನ್ನೂ ಈ ಸರ್ಕಾರ ಮಾನಗೆಟ್ಟ ಸರ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದೇ ಒಂದು ಸಾಕ್ಷಿ ಕೊಡಿ ನನ್ನ ಮೇಲೆ ಭ್ರಷ್ಟಾಚಾರದ ಆಪಾದನೆ ಅಂತ. ಈಗ ಬಹಳ ಸ್ಪಷ್ಟವಾಗಿ ಅವರ ಕಣ್ಣು ಮುಂದೆನೆ ಅವ್ರ ಸರ್ಕಾರನೇ ಸಂಪೂರ್ಣ ಹೊಣೆ, ಈ ಹೊಣೆ ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹೊಣೆ ಇದೆ. ಸರ್ಕಾರದ ಕಣ್ಣು ಮುಂದೆನೆ ಹೇಗೆ ಹಣ ಇನ್ನೊಂದು ಹೊಸ ಖಾತೆಯನ್ನ ಪ್ರಾರಂಭ ಮಾಡಲಿಕ್ಕೆ, ತೆರೀಲಿಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿಂದ ಹಣ ಹೇಗೆ ವರ್ಗಾವಣೆ ಆಗಿದೆ, ಯಾವ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದಾರೆ, ಯಾವ ಖಜಾನೆನಲ್ಲಿ ಇದು ರಿಫ್ಲೆಕ್ಟ್ ಆಗಿಲ್ಲ, ಯಾವ ಖಜಾನೆ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಇವತ್ತೇನು ಒಂದು ಸಾಫ್ಟ್ವೇರ್ ಇದೆ, ಎಲ್ಲಾ ಟ್ರಾನ್ಸಾಕ್ಷನ್ ರಿಫ್ಲೆಕ್ಟ್ ಆಗಬೇಕು. ಯಾವುದೇ ಒಂದು ಅಕೌಂಟ್ ಓಪನ್ ಆಗಬೇಕು ಅಂದ್ರೆ ಪರ್ಮಿಷನ್ ಇರಬೇಕು. ಯಾವುದೇ ಒಂದು ಆಕ್ಷನ್ ಪ್ಲಾನ್, ಇಂಥ ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗೆ ಪೇಮೆಂಟ್ ಆಗ್ತಿದೆ ಅಂತ ಬಹಳ ಸ್ಪಷ್ಟವಾಗಿ ಅಪ್ರೂವಲ್ ಇರಬೇಕು. ಇದೇನು ಪರ್ಸನಲ್ ಅಕೌಂಟ್ ನಲ್ಲೂ ಈ ರೀತಿ ವಿಡ್ರಾ ಮಾಡ್ಲಿಕ್ಕಾಗಲ್ಲ, ಪರ್ಸನಲ್ ಅಕೌಂಟ್ ನಲ್ಲೂ ಈ ರೀತಿ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗಲ್ಲ. ಈ ರೀತಿ ಒಂದು ಸರ್ಕಾರ ಯಾವ ರೀತಿ ನಿಷ್ಕ್ರಿಯ ಆಗಿದೆ,
ಇಲ್ಲಿ ವ್ಯವಸ್ಥೆನೇ ನಡೀತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ಅಂದ್ರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಪರಿಶಿಷ್ಟ ಪಂಗಡದ ಜನಕ್ಕಾಗಿರುವಂತಹ ಅನ್ಯಾಯವೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ನೇರವಾಗಿ ಹೊಣೆಯಾಗಿರ್ತಾರೆ. ನೇರವಾಗಿ ಹೊಣೆಯಾಗಿ ಇದುವರೆಗೂ ಅವರಿಗೆ ಧ್ವನಿನೇ ಬಂದಿಲ್ಲ. ಎಲ್ಲಿ ಧ್ವನಿ ಅಡಿಗೆ ಹೋಗಿದೆಯೋ, ಎಲ್ಲಿದ್ದಾರೆ ಅಂತ ಹುಡುಕಿಕೊಳ್ಳಬೇಕಾಗಿದೆ. ಎಲ್ಲಿದ್ದಾರೆ, ಯಾವ ಉತ್ತರ ಇಲ್ಲ. ರಾಜ್ಯದಲ್ಲಿ ಇಂಥ ಒಂದು ದೊಡ್ಡ ಘಟನೆ, ದೊಡ್ಡ ಭ್ರಷ್ಟಾಚಾರ ನೇರವಾಗಿ ಸರ್ಕಾರದ ಹಣನೇ ನೇರವಾಗಿ ವರ್ಗಾವಣೆ ಆಗಿರುವಂತದ್ದು ತೆಲಂಗಾಣಕ್ಕೆ. ತೆಲಂಗಾಣದಲ್ಲಿ ಯಾರ ಅಕೌಂಟಿಗೆ ಹೋಗಿದೆ? ಅಲ್ಲಿ ಯಾರ ಅಕೌಂಟಿಗೆ ಹೋಗಿದೆ? ಯಾರ ವ್ಯಕ್ತಿಗಳು? ಹಾಗಾಗಿ ಇವತ್ತೇನು ಎಟಿಎಂ ಅಂತ ಹೇಳ್ತಿರೋ ಎಲೆಕ್ಷನ್ ಅನ್ನ ಮಾಡಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಹಣವನ್ನೇ ಅಲ್ಲಿ ಗುತ್ತಿಗೆದಾರರು ಇನ್ನೊಬ್ಬರಿಂದ ಲೂಟಿ ಮಾಡೋದು, ಎಲ್ಲ ಸಿಕ್ಕಲ್ಲಿ ಕಂಡಲ್ಲಿ ಲೂಟಿ ಮಾಡೋದು ಒಂದು, ನೇರವಾಗಿ ಸರ್ಕಾರದ ಹಣನು ನೇರವಾಗಿ ಪಡಿಲಿಕ್ಕೆ ಮಾಡಿರುವಂತದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಸರ್ಕಾರ ಏನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಇವತ್ತೇನ್ ನೇರವಾಗಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರ್ಬೇಕಾದಂತ ಹಣವನ್ನ ನೇರವಾಗಿ ದರೋಡೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಇವತ್ತೇನು ಇನ್ನೂ ಏನೂ ಆಗಿಲ್ಲದ ರೀತಿಯಲ್ಲಿ ಎಫ್ಐಆರ್ ನಲ್ಲಿ ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಫಸ್ಟ್ ಒಂದು ಡೆತ್ ನೋಟ್ ಏನಿದೆಯಾ, ಒಂದು ಗೃಹ ಇಲಾಖೆ ಹೇಗೆ ಸತ್ತೋಗಿದೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಸತ್ತೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ಕೇಸ್ ದಾಖಲಾಗಿರುವಂತಹ ಕೇಸು. ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸ್ ಇಲ್ಲ, ಅಧಿಕಾರಿ ಮೇಲೆ ಕೇಸ್ ಇಲ್ಲ, ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಇದೇನು ಇಲಾಖೆನ ಡೆತ್ ನೋಟ್ ಅನ್ನು ಓದ್ಲಿಕ್ಕೆ ಬರಲ್ಲ ಇವರಿಗೆ? ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸರ್ಕಾರನ ಇದು ಏನು ಅಂತ ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ. ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರೆದಿಲ್ಲ, ಮಂತ್ರಿ. ಎಂತ ಕಾಮಿಡಿ! ಇಂತ ಹಿರಿಯ ರಾಜಕಾರಣಿಗಳು ಇವ್ರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ, ಎಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಜವಾಬ್ದಾರಿಯನ್ನ ಯಾವ ಸರ್ಕಾರದಲ್ಲಿ ಯಾವ್ದೊಂದು ಪವಿತ್ರವಾಗಿ ಕೆಲಸವನ್ನ ಮಾಡಬೇಕಾಗಿದೆಯೋ ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು. ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ. ಹಾಗಾಗಿ ಇವತ್ತೇನು ಸಿಬಿಐಗೆ ದಾಖಲಾಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಪ್ರಕಾರ ತಮಗೆಲ್ಲ ಗೊತ್ತಿದ್ದಾಗಿ 1 ಕೋಟಿ ಮೇಲೇನೆ ಇಂತ ತಪ್ಪು ಒಪ್ಪುಗಳಾದಾಗ ತಕ್ಷಣ ನೇರವಾಗಿ ಸಿಬಿಐಗೆ ಹಸ್ತಾಂತರ ಆಗುವಂತದ್ದಾಗಬೇಕು. ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸತ್ಯತೆ ಆಚೆ ಬರಬೇಕು ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಹೊಣೆಯಾಗಿರೋ ಕಾರಣ ಅವ್ರ ಮೇಲೆ ಆಪಾದನೆ ಇದೆ. ಇನ್ನೂ ನಿಮ್ಮ ಮಂತ್ರಿಯನ್ನ ತೆಗೆದುಹಾಕ್ಲಿಕ್ಕೆ ಮೀನಮೇಷ ಅರೆಸ್ಟ್ ಆಗ್ಬೇಕು. ಎರಡನೇ ಮಾತಿಲ್ಲ, ತಕ್ಷಣ ಅರೆಸ್ಟ್ ಆಗ್ಬೇಕು. ನೀವು ಮುಖ್ಯಮಂತ್ರಿನೂ ರಾಜೀನಾಮೆನ ಕೊಡಬೇಕು. ಆ ಸಂಬಂಧಪಟ್ಟ ಮಂತ್ರಿ ಬಂಧನ ಆಗ್ಬೇಕು. ರಾಜೀನಾಮೆ ಕೊಡಿ ಏನೇನು ಇದು ಕೊಡ್ತಿಲ್ಲ, ಕೊಡ್ಲೇಬೇಕು. ರಾಜೀನಾಮೆದು ಎರಡನೇ ಮಾತೇ ಇಲ್ಲ. ತಕ್ಷಣ ಬಂಧನನ್ನು ಆಗ್ಬೇಕು, ಅವ್ರನ್ನ ಅರೆಸ್ಟ್ ಆಗ್ಬೇಕು. ಈ ರೀತಿ ಕ್ರಮವನ್ನು ವಹಿಸೋ ಮೂಲಕ ಎಲ್ಲ ಒಂದ್ ಕಡೆ ನೀವು ಸರ್ಕಾರನ ಖಜಾನೆ ಕಾಯುವಂತ ನೀವೇನೆ ಲೂಟಿಗೆ ತೊಡಗ್ಬಿಟ್ಟಿದ್ದೀರಾ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸ, ದೇಶದ ಇತಿಹಾಸದಲ್ಲಿ ಇಂಥ ಸರ್ಕಾರನೇ ನೋಡಿಲ್ಲ. ಇಂಥ ಸರ್ಕಾರ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಅವರು ಶಿವಮೊಗ್ಗದ ಈ ಚಂದ್ರಶೇಖರ್ ಅವರ ಮನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಚಂದ್ರಶೇಖರ್ ಅವ್ರ ಮನೆಗೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಸಂಜೆ 4:15ಕ್ಕೆ. ಸೊ ಅವರ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿ ಸತ್ಯತೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಮಾತಾಡಿಸೋ ಮೂಲಕ ಎಲ್ಲ ಒಂದ್ ಕಡೆ ಅವ್ರನ್ನ ಮಾತಾಡಿಸಿ ಬರುವಂತ ಕೆಲಸವನ್ನ ನಮ್ಮ ಪ್ರತಿಪಕ್ಷದ ನಾಯಕರು ಈ ದಿನ ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ಭ್ರಷ್ಟ ಸರ್ಕಾರದ ಇನ್ನೊಬ್ರು ಆತ್ಮಹತ್ಯೆ. ಬರೀ ಇವ್ರ ಸರ್ಕಾರ ಬಂದಾದ್ಮೇಲೆ ಬರೀ ಡೆತ್ ನೋಟ್ಗಳೇ ಬರ್ತಿದ್ದಾವೆ, ಬರೀ ಡೆತ್ ನೋಟ್ಗಳು ಆಗ್ತಿದ್ದಾವೆ. ಈಗ ಕೆಆರ್ಡಿಎಲ್ ನಲ್ಲಿ ಒಬ್ಬ ಗುತ್ತಿಗೆದಾರ ತನಗೆ ಪೇಮೆಂಟ್ ಆಗಿಲ್ಲ, PS ಗೌಡ್ರು ಚನ್ನಗಿರಿ ಅವರು ಪೇಮೆಂಟ್ ಆಗಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಬಂದಾಗಿಂದ ಕಣ್ಣಲ್ಲಿ ರಕ್ತ ತರಿಸಿ ಈ ಪ್ರತಿಯೊಬ್ಬ ಗುತ್ತಿಗೆದಾರನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು, ಪ್ರತಿಯೊಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಿರುಕುಳ ಕೊಡ್ತಿದೆ. ಲೂಟಿ ಈ ಲೂಟಿಗೋರರ ಸರ್ಕಾರ ಇದು. ಹಗಲು ದೊರಡೆ ಹೊಡಿತಾ ಇದ್ದಾರೆ. ಎಟಿಎಂ ಸರ್ಕಾರ ಹಗಲು ರಾತ್ರಿ ಬರೀ ಲೂಟಿ. ಹಾಗಾಗಿ ಲೂಟಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೂ ಅವರ ಇಲಾಖೆ ಮೇಲೆ ಇವತ್ತು ಆಪಾದನೆ ಆಗಿರುವಂತದ್ದು. ಅವರು ಮಹಾನ್ ಭಾವರನ್ನು ಕಳಿಸ್ಕೊಟ್ಬಿಟ್ರೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗುತ್ತೆ. ಇಂಥ ಕ್ಲೀನಿಂಗ್ ಆಗುವಂತ ಕೆಲಸಗಳಾಗಬೇಕು. ಕ್ಲೀನಿಂಗ್
ಈ ಕ್ಲೀನಿಂಗ್ ಆಗ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ. ಹಾಗಾಗಿ ಇಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಒಂದೇ ಒಂದಂತೀರ, ಪ್ರತಿನಿತ್ಯ ನಿಮ್ ಬರೀ ಭ್ರಷ್ಟಾಚಾರದೇ ಆಪಾದನೆ. ಹಾಗಾಗಿ ನಿಮ್ಗೇನು ಅನ್ಸೋದೇ ಇಲ್ವಾ? ನೀವು ರಾಜೀನಾಮೆ ಕೊಡಿ, ಮೊದಲು ರಾಜೀನಾಮೆ ಕೊಟ್ಟು ಒಂದು ಒಳ್ಳೆ ಜನಪರವಾಗಿ ಸರ್ಕಾರ ಇರಲಿಕ್ಕೆ ಒಳ್ಳೆ ಮುಖ್ಯಮಂತ್ರಿ ಯಾರು ಇರಲಿ. ನೀವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಮೊದಲು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಇದು ಬಂಡಗೆಟ್ಟ ಸರ್ಕಾರ, ಅದು ಹೇಳ್ದಲ್ಲ, ಭ್ರಷ್ಟಾಚಾರನೇ ಇವ್ರದ್ದು ಸಂಸ್ಕೃತಿ. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿರುವಂತ ಸರ್ಕಾರ, ಲೂಟಿ ಸರ್ಕಾರ, ಎಟಿಎಂ ಸರ್ಕಾರ. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಸರ್ಕಾರನೇ ಹೊಣೆಗಾರಿಕೆ ಆಗಿರೋದ್ರಿಂದ ಮತ್ತು ಅಂತಾರಾಜ್ಯ ಇರೋದ್ರಿಂದ ಇದು ಸಿಬಿಐಗೆ ಈ ತನಿಖೆನ ತಕ್ಷಣ ಈಗಾಗಲೇ ಹೇಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿಬಿಐನಲ್ಲಿ ಕಂಪ್ಲೇಂಟ್ ಕೊಟ್ಟು ತನಿಖೆನ ಮಾಡ್ಲಿಕ್ಕೆ ಹೇಳಿದರೋ, ಇವತ್ತು ಅದೇ ದಾರಿಯಲ್ಲಿ ಈ ಸಂಪೂರ್ಣವಾಗಿ ಈ ಇನ್ವೆಸ್ಟಿಗೇಷನ್ ಅನ್ನ ಸರ್ಕಾರದ ಮೇಲೆನೆ ಹೊಣೆ ಇರೋದ್ರಿಂದ, ಸರ್ಕಾರದ ಹೊಣೆಗಾರಿಕೆ ಇರೋದ್ರಿಂದ, ಅಂತಾರಾಜ್ಯ ಆಗಿರೋದ್ರಿಂದ, ಒಂದು ಯೂನಿಯನ್ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಅಂತ ಇವರು ತೋರಿಸಿಕೊಂಡಿರೋ ಕಾರಣ ಇದು ಸೂಟಬಲ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿಬಿಐ. ಹಾಗಾಗಿ ಈ ಸರ್ಕಾರಕ್ಕೆ ಇವ್ರಿಗೇನಾರ ಹೇಳಿ ಸೂಕ್ಷ್ಮತೆ ಎಲ್ಲ, ನಾವು ಬಂದಿರೋದೇ ಲೂಟಿ ಹೊಡಿಯಕ್ಕೆ ಅಂತ. ಅವ್ರು ಬೆಳಗ್ಗೆದ್ದರೆ ನಿಂತಿರೋದೇ ಲೂಟಿ, ಬೇರೆ ಏನು ಇವ್ರಿಗೇನಿಲ್ಲ. ಸೂಕ್ಷ್ಮತೆ, ನ್ಯಾಯ, ನೀತಿ, ಧರ್ಮ, ನೈತಿಕತೆ, ಮೌಲ್ಯ ಹಂಗಂದ್ರೆ ಏನು? ಭಾಷಣಕ್ಕೆ ಮಾತ್ರ, ಭಾಷಣಕ್ಕೆ. ಏನ್ ಸರ್, ಏನ್ ಕೃಷ್ಣ? ಏನ್ರಿ ನೋಡಿ, ನೇರವಾಗಿ ಯಾವ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಹೇಳಿ ಈ ರೀತಿ ನೇರವಾಗಿ ಹಣ ವರ್ಗಾವಣೆ, ಯಾವ ಖಾತೆ ಹೇಗೆ ವರ್ಗಾವಣೆ ಆಗಿದೆ, ಯಾವ ಪ್ರೋಗ್ರಾಮು, ಯಾವ ಕಂಪ್ನಿಗೆ, ಯಾವ ವ್ಯಕ್ತಿಗೆ, ಎಲ್ಲಿಗೆ, ಏನು, ಆ ವ್ಯಕ್ತಿ ಯಾರು, ಎಲ್ಲವೂ ನೋಡಿದಾಗ ಹೆಂಗ್ರಿ ಇದೇನು ಸರ್ಕಾರ ಈ ಹುಡುಗಾಟಕ್ಕೆ ಅನ್ಕೊಂಡಿದ್ದೀರಾ? ಇವ್ರ ಅನುಭವಕ್ಕೆ ಏನ್, ಇವ್ರಿಗೇನು 50 ವರ್ಷದ ಅನುಭವ. ಆಹಾ, 4 ದಿನ ಆದ್ರೂ ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಇವರೊಂದು ಮುಖ್ಯಮಂತ್ರಿನ? 4 ದಿನ ಆಗಿ ಅರ್ಥ ಆಗಿಲ್ಲದವ್ರು ಇವ್ರೇನು ಮುಖ್ಯಮಂತ್ರಿನ? ಏನು ಇವ್ರು ಏನ್ ಕೇಳಿದ್ದಾರೆ? ಎಂತ ಮಹಾನುಭಾವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಂತ ಮಹಾನುಭಾವರು ಗೃಹ ಸಚಿವರು, ಎಂತೆಂತ ಮಹಾನುಭಾವರು ಉಪಮುಖ್ಯಮಂತ್ರಿಗಳು. ಈ ಭ್ರಷ್ಟಾಚಾರಿಗಳು ಆ ಗೃಹ ಸಚಿವರ ಕೈ ಮುಗಿಬೇಕು, ಉಪಮುಖ್ಯಮಂತ್ರಿ ದೊಡ್ಡ ನಮಸ್ಕಾರ ಹೊಡಿಬೇಕು, ಈ ಮುಖ್ಯಮಂತ್ರಿಗೆ ಅಡ್ಡ ಬೀಳಬೇಕು. ಇವರೆಲ್ಲ ಇಡೀ ತಂಡನೇ ಹೇಳ್ಬೇಕು ಅಂತಿದ್ದೆ, ಇಡೀ ತಂಡಕ್ಕೆ ಏನೋ ಒಂದು ಹೆಸರು ಕೊಡೋಣ ಅಂತಿದ್ದೆ. ಇರ್ಲಿ, ಇನ್ನೊಂದು ಸ್ವಲ್ಪ ಆಗ್ಲಿ, ಹೇಳ್ತೀನಿ, ಹೇಳೋಣ, ಇನ್ನೊಂದು ಇರ್ತದಲ್ಲ. ಇವ್ರು ಜನನೇ ಕೊಡ್ತಾರೆ, ನಾನೇನು ಹೇಳ್ಬೇಕಿಲ್ಲ, ಜನ ಕೊಡ್ತಾರೆ. ಬನ್ನಿ, ಜನ ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಮೇಲೆ ಈಗ ಡೆತ್ ನೋಟು. ಎಲ್ಲಾ ಮಹಾಪುರುಷರು ಬರೀ ಹಗಲು ದೊರೋಡೆಗರೇ ಇದ್ದಾರೆ, ಮಹಾಪುರುಷರು ಬರೀ ದೊರೋಡೆ. ಇವ್ರಿಗೇನು 4 ದಿನ ಆಗಿ ಅರ್ಥ ಆಗಿಲ್ಲ ಅಂದ್ರೆ ದಾರಿನಲ್ಲಿ ಹೋಗೋರ್ಗೆ ಅರ್ಥ ಆಗುತ್ತೆ. ಹಿಂಗ್ ಒಂದ್ ಸರ್ಕಾರದಲ್ಲಿ ಹೆಂಗ್ರಿ ಹಣ ವಿಡ್ರಾ ಮಾಡ್ಲಿಕ್ಕಾಗತ್ತೆ, ಹೆಂಗ್ರಿ ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗತ್ತೆ, ಹೆಂಗ್ರಿ ಖಾತೆ ಅಕೌಂಟ್ ಓಪನ್ ಮಾಡ್ಲಿಕ್ಕಾಗತ್ತೆ, ಹೆಂಗ್ ಮಾಡ್ಲಿಕ್ಕಾಗತ್ತೆ? ಒಬ್ಬ ಸರ್ಕಾರಿ ಅಧಿಕಾರಿ ಸಾಯೋ ಮುಂಚೆನೂ ನೋಟ್ ಕಳಿಸಿದ್ದಾನೆ, ಪತ್ರ ಬರೆದಿದ್ದಾನೆ. ಸಾಯೋ ಮೂಲಕ ಇವತ್ತು ಸತ್ಯವನ್ನು ಹೊರಗೆ ತರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಬಂದಿದ್ರಿ ಎಂತ ಮಹಾನ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಯೋಚನೆ ಮಾಡಿ. 15 ಬಡ್ಜೆಟ್ ಕೊಟ್ಟಿದ್ದೀನಿ, 15 ಬಡ್ಜೆಟ್ ಕೊಟ್ಟು ಅಪ್ಪ ಬಹಳ ಎಕ್ಸ್ಪರ್ಟ್ ಮುಖ್ಯಮಂತ್ರಿ ಇದಾರಲ್ಲ. ಎಕ್ಸ್ಪರ್ಟ್ ಯಾಕೆ ಉತ್ತರನೇ ಕೊಡ್ತಿಲ್ಲ? ಯಾಕೆ ನೇರವಾಗಿ ನಿಮ್ಮ ಹತ್ರ ಮಾಧ್ಯಮದವ್ರ ಜೊತೆ ಮಾತಾಡಿದಾರ ಮುಖ್ಯಮಂತ್ರಿ ಈ ವಿಚಾರದಲ್ಲಿ? ಯಾಕೆ ಔಸ್ಕೊಂಡಿದಾರ? ಯಾಕೆ ಮಾತಾಡಕ್ಕಾಗಿಲ್ಲ? 4 ದಿನ ಆಗಿದೆ, ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕೆ? ಡೆಲ್ಲಿನಲ್ಲಿ ಏನು ಮಾಧ್ಯಮ ಇಲ್ವಾ? ಡೆಲ್ಲಿನಲ್ಲಿ ಮಾಧ್ಯಮ ಇಲ್ವಾ? ಡೆಲ್ಲಿನಲ್ಲಿ ವ್ಯವಸ್ಥೆ ಇಲ್ವಾ? 4 ದಿನ ಆಗಿದೆ. ಅದೇನು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಮೊದಲನೇ ಜವಾಬ್ದಾರಿ, ಹೊಣೆಗಾರಿಕೆ ಇರೋದು ಮುಖ್ಯಮಂತ್ರಿ ಮೇಲೆ. ಮೊದಲೇ ಹೊಣೆ ಇರೋದು ಮುಖ್ಯಮಂತ್ರಿ ಮೇಲೆ. ಈ ಸರ್ಕಾರ ಬದುಕಿದ್ಯಾ, ಸತ್ತೋಗಿದ್ಯಾ, ನಿಷ್ಕ್ರಿಯ ಆಗಿದ್ಯಾ, ಇದೆಯೋ ಇಲ್ವೋ, ಅಧಿಕಾರಿಗಳಿದ್ಯಾ, ಎಲ್ಲಿದೆ ಅಂತ ಕೇಳಬೇಕು. ಈ ಫೈನಾನ್ಸ್ ಸೆಕ್ರೆಟರಿನ ಕೇಳಿ, ಫೈನಾನ್ಸ್ ಮಿನಿಸ್ಟರ್ ಕೇಳಿ, ಚೀಫ್ ಸೆಕ್ರೆಟರಿನ ಕೇಳಿ. ಇದೇನು ಸರ್ಕಾರನ ಹುಡುಗಾಟಿಕೆ? ನಾಚಿಕೆ ಆಗಬೇಕು. ಕರ್ನಾಟಕ ಪ್ರಗತಿಪರವಾದ ರಾಜ್ಯ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಹೆಸರು ಪಡೆದಿರುವಂತಹ ರಾಜ್ಯ. ಇಂಥ ಮಹಾನ್ ವ್ಯಕ್ತಿಗಳ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ನಡೀತಿದೆ ಅಂದ್ರೆ ನಿಜಕ್ಕೂ ಅವಮಾನ, ನಮ್ಮ ದುರದೃಷ್ಟ. ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ಈ ಸರ್ಕಾರ ನಡ್ಕೊಂಡಿದೆ. ಮತ್ತೆ ಪರಿಶಿಷ್ಟ ಜಾತಿ
SCP TSP ಹಣನು ಏನ್ ಮಾಡೋದು ನೀವು ನೋಡಿದ್ದೀರಾ? ಗ್ಯಾರಂಟಿಗೆ 12,000 ಕೋಟಿ ತಗೊಂಡಿರೋದು ನೀವೆಲ್ಲ ನೋಡಿದ್ದೀರಾ. ಸರ್, ಈಗ ಡಿ ಕೆ ಸುರೇಶ್ ಅವರು ಹೇಳಿದ್ರು, ಕೇಂದ್ರದಲ್ಲಿ ಮೋದಿ ಸರ್ಕಾರದಿಂದ ಅವರಿಗೆ ಸಿಬಿಐ ಬಿಟ್ಟು ಬೇರೆ ಏನು ಬರಲ್ಲ, ಅನುಕೂಲ ಆಗುತ್ತೆ ಅಂತ ಅವರು ಸಿಬಿಐ ಗೊತ್ತಾಗ ಊನಪ್ಪ, ಅದಕ್ಕೆ ಬಾಂಬ್ ಬಂದ್ರೆ ಪಕ್ಕದ ಬಿಸ್ನೆಸ್ ಆಗಿತ್ತು ಅಂತ ಉಪಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು, ಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು, ಬ್ರದರ್ಸ್, ಟೈಮ್ ಬಾಂಬು, ಈ ಬಾಂಬು, ಎಂತ ರಾಮೇಶ್ವರಂನಲ್ಲಿ ಬಿಸ್ನೆಸ್ ಎಲ್ಲ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು? NIA ಬಂದಾದ್ಮೇಲೆ ತಾನೇ ಇನ್ವೆಸ್ಟಿಗೇಷನ್ ಆಚೆ ಬಂದಿದ್ದು. ಇಲ್ಲರ ಇವ್ರ ಕೈನಲ್ಲಿ ಕೊಟ್ಟಿದ್ರು ಏನಾಗ್ತಿತ್ತು? NIA ಬಂದಿಲ್ದರೆ ಏನಾಗ್ತಿತ್ತು ಯೋಚನೆ ಮಾಡಿ. ಇವತ್ತೇನು CBI ಅಂದ್ರೆ ಇವ್ರೇನು CBIಗೆ ಏನಾದ್ರು ಕೊಡ್ಲಿಕ್ಕೆ ಏನೋ ತಯಾರಿರ್ತಾರ? ಯಾವಾಗ್ಲೂ ತಪ್ಪಿಸ್ಕೊಂಡು ಓಡಾಡೋದೇ ಆಯ್ತದೆ. ತಪ್ಪಿಸ್ಕೊಂಡು ಓಡೋ ಕಡೆಗೆ ವಿಧಿ ಇಲ್ಲದೆ ಎಲ್ಲ ಸಾಕ್ಷಿನ ಹಾಳು ಮಾಡೋದು, ಹ್ಯಾಂಡ್ ಓವರ್ ಮಾಡೋದು. ಈ ಕಳೆದ ಯಾವ್ದು ಇನ್ನೊಂದು CBIಗೆ ಹ್ಯಾಂಡ್ ಓವರ್ ಆಯ್ತಲ್ಲಪ್ಪ ಮೊನ್ನೆ ನೇಹಾ ಕೇಸು. ಯಾಕೆ ಮೊದಲು ಬೇಡ 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 ಅಂದ್ಬಿಟ್ಟು ಮತ್ತೆ ಕಡೆಗೆ ಜ್ಞಾನೋದಯ ಆಯ್ತಂತ, ಕಡೆಗೆ ಜ್ಞಾನೋದಯ ಆಗುತ್ತೆ. ಸರ್ಕಾರ ಆಗಿರೋರು ಕೆಲವು ದಿನ ಆದ್ಮೇಲೆ ಯಾಕೆ CBIಗೆ ಹ್ಯಾಂಡ್ ಓವರ್ ಮಾಡಿದ್ರು? ಒಂದು ಮರ್ಡರ್ ಕೇಸ್ ಯಾಕೆ CBI ಕೊಟ್ರಪ್ಪ? ಹೌದು, ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ತಗೊಳ್ತಾರೆ. ಸೋಮೋಟೋ ತಗೊಳಕ್ಕೂ ಅವ್ರ ವ್ಯವಸ್ಥೆಗಳು ಇವತ್ತು ಮಾಡೋಂಥದ್ದಾಗುತ್ತೆ. ಇವಾಗ ಕಂಪ್ಲೇಂಟೇ ಕೊಟ್ಟಿದಾರಲ್ಲ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, RBI ಗೈಡ್ಲೈನ್ಸ್ ಇದೆ, ಕೊಟ್ಟಿದ್ದಾರೆ, ತಗೊಳ್ತಾರೆ. ಈಗ ಕೊಟ್ಟಾದ್ಮೇಲೆ ಇನ್ನೇನ್ ಬಿಟ್ಟಾರ? ಅಂಕಲ್ ಎಲ್ಲ ತುಂಬಾ ಅಂಕಲ್ಗಳಿಗೆ ಒಂದ್ ಸ್ವಲ್ಪ ಇರುತ್ತೆ. ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಿದೆ ಬಿಜೆಪಿ, ಕಾನೂನು ಹೋರಾಟ ಯಾವ ರೀತಿ ಮಾಡಿದೆ? ಈಗ ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮ ಸದನನೂ ಇದೆ, ಹಲವಾರು ವೇದಿಕೆ ಇದೆ, ಸದನ ಇದೆ. ಸದನದ ಮುಂಚೆ ಸಾರ್ವಜನಿಕವಾಗಿ ಜನರ ಮಧ್ಯದಲ್ಲಿ, ಜನರ ವೇದಿಕೆಯಲ್ಲಿ, ಜನರ ನ್ಯಾಯಾಲಯದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಮತ್ತು ತನಿಖೆ ಇಲಾಖೆಗಳಿದಾವಲ್ಲ, ತನಿಖೆ ಏಜೆನ್ಸಿಗಳಿದಾವೆ. ಆ ಮೂಲಕ ಇವತ್ತು ಎಲ್ಲಾ ಕಡೆನೂ ಎಲ್ಲಾ ದಿಕ್ಕಿನಿಂದನೂ ಇವತ್ತು ಪ್ರಯತ್ನಗಳನ್ನ ಮಾಡುವಂತ ಕೆಲಸಗಳನ್ನ ಪರಿಣಾಮಕಾರಿಯಾಗಿ ಮಾಡುವಂತದ್ದಾಗುತ್ತೆ. ಖಂಡಿತ ಸತ್ಯವನ್ನು ಆಚೆ ತಂದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯುವಂಥದ್ದು ನಮ್ಮ ಬಹಳ ಸ್ಪಷ್ಟ ಉದ್ದೇಶ. ಆರ್ಥಿಕ ಸಚಿವರು, ನಿಷ್ಕ್ರಿಯ ಸರ್ಕಾರ, ನಿಷ್ಕ್ರಿಯ ವ್ಯವಸ್ಥೆಯನ್ನು ಕೊಟ್ಟಿರೋ ಮಹಾನ್ ಭಾವರ ಹೊಣೆಗಾರಿಕೆ ಇದೆ, ಅವರ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನಾಳೆಯೊಳಗಾಗಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತುಗಳಿದೆ. ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಬಿಜೆಪಿ ಹೋರಾಟದಿಂದ ಅಂತ ಸ್ಲೈ ಮಾಡ್ತಿದ್ದಾರೆ. ಈಗ ನ್ಯಾಯಕ್ಕಾಗಿ ಹೋರಾಟ ಇದು ಪ್ರತಿಪಕ್ಷದ ಜವಾಬ್ದಾರಿ. ಆಡಳಿತ ಪಕ್ಷದ ತಕ್ಷಣ ಮುಖ್ಯಮಂತ್ರಿಗಳು ಏನಾರು ಸೂಕ್ಷ್ಮತೆ ಇದ್ದಿದೆ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿಸಿ, ಇದು ನಾಗೇಂದ್ರ ಮತ್ತು ಮುಖ್ಯಮಂತ್ರಿ ಸಂಬಂಧ ಅಲ್ಲ, ಇದು ಒಂದು ಸರ್ಕಾರ. ನ್ಯಾಯವನ್ನು ಎತ್ತಿಡಿಯುವಂತ ಕೆಲಸ ಮಾಡಬೇಕು. ನ್ಯಾಯವನ್ನು ಎತ್ತಿಡಿಯುವಂತ ಕೆಲಸವನ್ನ ಮಾಡದ್ಬಿಟ್ಟು 4 ದಿನ ಆದ್ರೂ ಉತ್ತರನೇ ಕೊಡದೆ ಇದು ಇನ್ನೇನಂತಾರೆ? ಇದು ಜನಪರವಾಗಿರುವಂತ, ಜನರ ಧ್ವನಿಯಾಗಿರುವಂತ ಪ್ರತಿಪಕ್ಷದ ಒಂದು ಕರ್ತವ್ಯ. ಖಂಡಿತ ಈ ಕರ್ತವ್ಯ ಪಾಲನೆ ಮಾಡುವಂತ ಕೆಲಸವನ್ನ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇದೀವಿ. ಖಂಡಿತ ಇವ್ರನ್ನ ಅರೆಸ್ಟು ಆಗ್ಬೇಕು, ತನಿಖೆನೂ ಆಗ್ಬೇಕು, ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು. ಹೌದು.